ವೈಲ್, ವೆನ್, ಬಿಫೋರ್, ಆಸ್ ಸೂನ್ ಆಸ್ ಈ ಪದಗಳು ನಿಮಗೆ ಕನ್ಫ್ಯೂಷನ್ ಆಗೋದಾದರೆ ವಿಡಿಯೋ ಕೊನೆವರೆಗೂ ಕೇಳಿರಿ, ನಾನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ನಂಬರ್ 1, ಬಿಫೋರ್ ಬೈ ಮಿಸ್ಟೇಕಲ್ಲಿ ಮೊದಲು ಅಂತಿರುತ್ತೆ, ಮೊದಲು. ಸೊ ಈ ಬಿಫೋರ್ ಎಂಬ ಪದದ ಅರ್ಥ ಏನಿರುತ್ತೆ? ಮೊದಲು ಎಂಬ ಅರ್ಥ ಇರುತ್ತೆ. ಎಕ್ಸಾಂಪಲ್ ನೋಡ್ರಿ, ಯಾವುದೇ ಒಂದು ಪದದ ಮೊದಲು ಇದು ಹಾಕ್ಬೋದು. ಇಲ್ಲಿ ನಾನು ಕಂಜಂಕ್ಷನನ್ನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಐ ವಾಶ್ ಮೈ ಹ್ಯಾಂಡ್ಸ್, ನಾನು ನನ್ನ ಕೈ ತೊಳೆಯುತ್ತೀನಿ ಎಂಬ ಅರ್ಥ. ಈಟಿಂಗ್ ಅಂದರೆ ತಿನ್ನೋದು, ಬಿಫೋರ್ ಈಟಿಂಗ್ ಅಂದರೆ ನಾನು ತಿನ್ನೋಕ್ಕಿಂತ ಮೊದಲು. ಸೊ ಇಲ್ಲಿ ಬಿಫೋರ್ ಮತ್ತು ಆಫ್ಟರು ಕಂಜಂಕ್ಷನ್ ಆಗಿಯೂ ವರ್ಕ್ ಆಗುತ್ತೆ, ಪ್ರಪೋಸಿಷನ್ ಆಗಿಯೂ ವರ್ಕ್ ಆಗುತ್ತೆ. ಇಲ್ಲಿ ಪ್ರಪೋಸಿಷನ್ ಆಗಿ ಬಂದಿದೆ, ಯಾಕೆಂದರೆ ನಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಯಾಕಂದರೆ ಪ್ರಿಪೋಸಿಷನ್ ಮತ್ತು ಡಿಫ್ರೆಂಟ್ ಹೆಂಗೆ ಗೊತ್ತಾಗುತ್ತೆ, ನಿಮ್ಗೆ ಹೆಂಗೆ ಅರ್ಥ ಮಾಡ್ಬೋದು ಇದು ಪ್ರಪೋಸಿಷನು ಇದು ಕಂಜಂಕ್ಷನ್ ಅಂತೇಳಿ. ಈ ಬಿಫೋರ್ ಮತ್ತು ಆಫ್ಟರ್ ಬೇರೆ ಅಲ್ಲ, ಈ ಎರಡು ಪದಗಳಿದೆಯಲ್ಲ ಒಂದು ವರ್ಡ್ಸ್ಗಳ ಮೊದಲು ಬಂದರೆ, ಈಗ ನೋಡಿರಿ ಈಟಿಂಗ್ ಎಂಬುದು ಒಂದು ವರ್ಡ್ಸ್ ಅಲ್ವಾ, ಇದು ಮಾತ್ರ ನಾನು ಹೇಳ್ತಾ ಇರೋದು. ಈಟಿಂಗ್ ಎಂಬುದು ಒಂದು ವರ್ಡ್ಸು. ಅದೇ ರೀತಿ ಐ ಸ್ಲೀಪ್ ಆಫ್ಟರ್ ಡಿನ್ನರ್, ನಾನು ಊಟದ ನಂತರ ಮಲಗ್ತೀನಿ. ಡಿನ್ನರ್ ಎಂಬುದು ಒಂದು ವರ್ಡ್ ಇದೆ. ಈ ಒಂದು ವರ್ಡ್ ಇದು ಮೊದಲು ಬಿಫೋರ್ ಮತ್ತು ಆಫ್ಟರ್ ಬಂದರೆ ವಿ ಶುಡ್ ಕಾಲ್ ಇಟ್ ಪ್ರಪೋಸಿಷನ್ ಅಂತ ಕರಿಬೇಕಾಗತ್ತೆ. ಇನ್ನೊಂದು ಕಂಜಂಕ್ಷನ್, ಇದನ್ನು ಮಾಡಬೇಕು ಏನು ಮಾಡಬೇಕು? ಕಂಜಂಕ್ಷನ್ ಯಾವತ್ತೂ ಕೂಡ ಸೆಂಟೆನ್ಸ್ ಜೊತೆ ಬರುತ್ತೆ, ವಾಕ್ಯಗಳ ಜೊತೆ ಬರುತ್ತೆ. ಈಗ ಐ ವಾಶ್ ಮೈ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಜಾಗದಲ್ಲಿ ಐ ವಾಶ್ ಮೈ ಹ್ಯಾಂಡ್ ಬಿಫೋರ್ ಆದ ನಂತರ ಐ ಈಟ್ ಎಂಬ ಹೇಳಿ ಒಂದು ಸೆಂಟೆನ್ಸ್ ಯೂಸ್ ಮಾಡಬೇಕು. ಇಲ್ಲಿ ನೋಡ್ರಿ, ಸೆಂಟೆನ್ಸ್ ಅಂತ ಹೇಳಿದ್ರೆ ಏನು? ಒಂದು ಸಬ್ಜೆಕ್ಟು ಮತ್ತು ಒಂದು ವರ್ಬ್ ಒಟ್ಟಿಗೆ ಸೇರಿದರೆ ಒಂದು ಸೆಂಟೆನ್ಸ್ ಆಗಿಬಿಡುತ್ತೆ ಅಲ್ವಾ. ಈಗ ನೋಡ್ರಿ, ಬಿಫೋರ್ ಐ ಈಟ್ ಅಂದರೆ ಐ ವಾಶ್ ಮೈ ಹ್ಯಾಂಡ್ಸ್, ಬಿಫೋರ್ ಐ ಈಟ್ ಅಂದರೆ ದಿಸ್ ಇಸ್ ಕಾಲ್ಡ್ ಕಂಜಂಕ್ಷನ್ ಅಂತೇಳಿ. ಇದರ ಒಂದು ವರ್ಡ್ಸ್ ಇದು ಮೊದಲು ಬಂದರೆ ಪ್ರಿಪೋಸಿಷನ್ಸ್. ಇಲ್ಲಿ ನೋಡ್ರಿ, ಆಫ್ಟರ್ ಐ ಸ್ಲೀಪ್ ಆಫ್ಟರ್ ಡಿನ್ನರ್, ಒಂದು ವರ್ಡ್ ಇದು ಮೊದಲು ಬಂದಿದೆ. ಇನ್ನು ಇದನ್ನು ನಾವು ಕಂಜಂಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡ್ರಿ, ಐ ಫಿನಿಶ್ ಡಿನ್ನರ್ ಅಂತ ಹೇಳ್ತೀನಿ. ಐ ಫಿನಿಶ್ ಡಿನ್ನರ್, ಈಗೇನಾಯಿತು? ಸೊ ಆಟೋಮ್ಯಾಟಿಕಲಿ ಇದೇನಾಯಿತು? ಕಂಜಂಕ್ಷನ್ ಆಯಿತು. ಐ ಸ್ಲೀಪ್ ಆಫ್ಟರ್ ಐ ಫಿನಿಶ್ ಡಿನ್ನರ್. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಇನ್ನು ಆಫ್ಟರ್ ದ್ಯಾಟ್, ಇದರ ಅರ್ಥ ಏನು ಗೊತ್ತು? ಇದು ಕೂಡ ಕಂಜಂಕ್ಷನ್ಸ್ ಇರುತ್ತೆ, ಅದರ ನಂತರ ಅಂತ ಅರ್ಥ. ಇಲ್ಲಿ ನೋಡ್ರಿ, ಐ ಫಿನಿಶ್ಡ್ ಮೈ ಹೋಮ್ ವರ್ಕ್ ಆಫ್ಟರ್ ದ್ಯಾಟ್ ಐ ವಾಚ್ TV. ನಾನು ಗೃಹಪಾಠ ಹೋಮ್ವರ್ಕ್ ಮುಗಿಸಿದೆ, ಆದರೆ ನಂತರ ಅಂತಿದೆ, ಬೈ ಮಿಸ್ಟೇಕ್ ಇರುತ್ತೆ. ಅದರ ನಂತರ TV ನೋಡಿದೆ, ಅದರ ನಂತರ ಆಫ್ಟರ್ ದ್ಯಾಟ್. ಸೊ ಐ ವಾಚ್ TV ಅಂತೇಳಿ ಆಲ್ರೆಡಿ ಒಂದು ಸೆಂಟೆನ್ಸಸ್ ಇರುತ್ತೆ. ಸೊ ಇದು ಕಂಜಂಕ್ಷನ್ ಅಂತ ಹೇಳ್ತೀವಿ. ಇದಕ್ಕೆ ಏನು ಹೇಳ್ತೀವಿ ನಾವು? ಕಂಜಂಕ್ಷನ್ ಅಂತ ಹೇಳ್ತೀವಿ. ಇನ್ನು ಆಗ ಎಂಬ ಅರ್ಥದಲ್ಲಿ ಬರುವಂತಹ ವೆನ್ ಎಂಬ ಪದ. ಇಡಿ ಕಾಲ್ ಮೀ, ನನಗೆ ಕರೆ ಮಾಡು. ವೆನ್ ಯು ರೀಚ್ ಹೋಮ್, ನೀನು ಮನೆಗೆ ರೀಚ್ ಆದಾಗ ನನಗೆ ಕಾಲ್ ಮಾಡು. ನೀನು ಮನೆಗೆ ರೀಚ್ ಆದಾಗ ನನಗೆ ಕರೆ ಮಾಡು ಎಂಬ ಅರ್ಥ. ಸೊ ಕಾಲ್ ಮೀ ವೆನ್ ಯು ರೀಚ್ ಹೋಮ್. ಸೊ ವೆನ್ ಯು ನಂತರ ಯಾವ ಪದ ಬೇಕಾದರೆ ಯೂಸ್ ಮಾಡ್ಬೋದು. ಕಾಲ್ ಮೀ ವೆನ್ ಯು ಕಮ್ ಟು ದ ಕ್ಲಾಸ್, ಕಾಲ್ ಮೀ, ನೀನು ಕ್ಲಾಸಿಗೆ ಬರುವಾಗ ನಾನು ಕಾಲ್ ಮಾಡು ಎಂಬ ಅರ್ಥ. ಸೊ ಅದೇ ಅರ್ಥದಲ್ಲಾಗಿರುತ್ತೆ. ಇದು ಯಾವಾಗ ಎಂಬುದಲ್ಲ ಬೈ ಮಿಸ್ಟೇಕಲ್ಲಿ ಬಂದಿದೆ. ಇದು ಆಗ ಎಂಬ ಅರ್ಥ ಬರುತ್ತೆ. ಯಾವಾಗ ಎಂಬುದು ಕ್ವೆಶ್ಚನ್ ಫಾರ್ಮಲ್ಲಿ ಬಂದರೆ ಮಾತ್ರ. ಕ್ವಶನ್ ಇದು ವರ್ಡ್ಸ್ ಇದೆಯಲ್ಲ, ಸಿಂಬಲು, ಈ ಕ್ವಶನ್ ಇದು ಸೈನ್ ಬಂದರೆ ವೆನ್ ನಂತರ ಇದರ ಅರ್ಥ ಯಾವಾಗ ಎಂಬ ಅರ್ಥ ಬರುತ್ತೆ. ಇನ್ನು ಕ್ವಶನ್ ಇಲ್ಲ, ಫುಲ್ ಸ್ಟಾಪ್ ಬಂತು ಅಥವಾ ಕೊಮಾ ಬಂತು ಅಂದರೆ ನೀವು ಅರ್ಥ ಮಾಡ್ರಿ, ಈ ವೆನ್ ಎಂಬುದು ಏನು ಇಂಟ್ರೋಗೇಟಿವ್ ವರ್ಡ್ ಅಲ್ಲ, ಇದು ಕಂಜಂಕ್ಷನ್ ಆಗಿ ವರ್ಕ್ ಆಗುತ್ತೆ. ಇನ್ನು ಕ್ವಶನ್ ಆಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಈಗ ನೀನು ಯಾವಾಗ ಎದ್ದೆ ಅಂತ ಹೇಳಬೇಕಾದ್ರೆ ವೆನ್ ಡಿಡ್ ಯು ವೇಕ್ ಅಪ್, ನೀನು ಯಾವಾಗ ಎದ್ದೆ. ಇನ್ನು ಯಾವಾಗ ನೀನು ಮನೆಗೆ ರೀಚ್ ಆಗಿದ್ದಿ, ವೆನ್ ಯು ರೀಚ್ ಹೋಮ್. ಆದ ನಂತರ ಒಂದು ಕ್ವೆಶ್ಚನ್ ಇದು ಮಾರ್ಕ್ ಹಾಕ್ತೀನಿ. ವೆನ್ ಡಿಡ್ ಯು ರೀಚ್ ಹೋಮ್ ಅಂದರೆ ನೀನು ಯಾವಾಗ ಮನೆಗೆ ರೀಚ್ ಆಗಿದ್ದಿ. ಇಲ್ಲಿ ವೆನ್ ಯು ರೀಚ್ ಹೋಮ್ ಅಂತ ಹೇಳಿದರೆ ನೀನು ಮನೆಗೆ ತಲುಪುವಾಗ ನನಗೆ ಕರೆ ಮಾಡು. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ವೈಲ್ ಅಂದರೆ ಏನು ಅರ್ಥ? ಆ ಸಮಯದಲ್ಲಿ ಎಂಬ ಅರ್ಥ. ಐ ಲಿಸನ್ ಟು ಮ್ಯೂಸಿಕ್ ವೈಲ್ ಕುಕ್ಕಿಂಗ್, ನಾನು ಅಡುಗೆ ಮಾಡ್ತಾ ಇರುವಾಗ ಮ್ಯೂಸಿಕ್ ಕೇಳ್ತೀನಿ. ಇಲ್ಲಿ ಡಿಫ್ರೆಂಟ್ ಏನು ಅಂತ ಹೇಳಿದರೆ, ವೈಲ್ ಮತ್ತು ಈ ಒಂದು ವೆನ್ ಇದು ಡಿಫ್ರೆಂಟ್ ಅಂತ ಹೇಳಿದರೆ, ವೆನ್ನಲ್ಲಿ ಒಂದು ಆ್ಯಕ್ಷನ್ ನಡೆಯುತ್ತೆ. ಈಗ ನೋಡ್ರಿ, ಕಾಲ್ ಮೀ ವೆನ್ ಯು ರೀಚ್ ಹೋಮ್, ನೀ ಮನೆಗೆ ರೀಚ್ ಆಗುವಾಗ ನನಗೆ ಕಾಲ್ ಮಾಡು ಅಂತಿರುತ್ತೆ. ಇನ್ನು ರೀಚ್ ಆಗಬೇಕಷ್ಟೇ. ಬಟ್ ಐ ಲಿಸನ್ ಟು ಮ್ಯೂಸಿಕ್ ವೈಲ್ ಕುಕ್ಕಿಂಗ್ ಅಂದರೆ ಏನು? ಕುಕ್ಕಿಂಗ್ ಮಾಡುವ ಸಮಯದಲ್ಲಿ ನಾನು ಎರಡು ಆ್ಯಕ್ಷನ್ ಮಾಡ್ತಾ ಇದ್ದೀನಿ. ನಾನು ಮ್ಯೂಸಿಕ್ಗೂ ಕೇಳ್ತೀನಿ, ಕುಕ್ಕಿಂಗೂ ಮಾಡ್ತೀನಿ. ಒಂದೇ ಸಮಯದಲ್ಲಿ ಎರಡು ಆ್ಯಕ್ಷನ್ ಮಾಡೋದಕ್ಕೆ ನಾವು ವೈಲ್ ಅಂದ ಅದೇ ಸಮಯದಲ್ಲಿ ಎಂಬರ್ಥ. ಈ ರಿಯಲ್ ಮೀನಿಂಗ್, ಇದು ಕನ್ನಡದ ರಿಯಲ್ ಮೀನಿಂಗ್ ವೈಲ್ ಇದ್ದು ಅದೇ ಸಮಯದಲ್ಲಿ, ಒಂದೇ ಸಮಯದಲ್ಲಿ ನಾನು ಎರಡು ಕೆಲಸ ಮಾಡೋದಕ್ಕೆ ನಾವು ಇದು ಯೂಸ್ ಮಾಡ್ತೀವಿ. ವೈಲ್ ನಂತರ ಯಾವತ್ತೂ ಕೂಡ ING ಫಾರ್ಮ್ ಬರಬೇಕು. ING ಅದ್ರದ್ದು ಕಂಜಂಕ್ಷನ್, ಇದು ಪ್ರಪೋಸಿಷನ್ ಅಲ್ಲ. ವೈಲ್ ಕುಕ್ಕಿಂಗ್ ಮಾಡುವಾಗ ಅದರಲ್ಲಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮೈ ಮದರ್ ಕುಕ್ಡ್ ಅಂತ ಹೇಳಿದ್ರೇನು? ನನ್ನ ತಾಯಿ ಅಡುಗೆ ಮಾಡಿದ್ರು. ವೈಲ್ ಟಾಕಿಂಗ್ ಆನ್ ದ ಫೋನಲ್ಲಿ ಮಾತಾಡ್ತಾ ಅಡುಗೆ ಮಾಡಿದ್ರು. ಎರಡೂ ಕೂಡ ಒಂದೇ ಸಮಯದಲ್ಲಿ ಮಾಡಿದ್ದಾರೆ.
ಸೊ ಕ್ಲಿಯರ್ ಆಯ್ತಲ್ಲ. ಈಗ ಐ ಲಿಸನ್ ಟು ಮ್ಯೂಸಿಕ್ ವೈಲ್ ಸ್ಟಡಿಂಗ್, ನಾನು ಓದ್ತಾ ಇರುವಾಗ ಸಂಗೀತ ಕೇಳ್ತಿದ್ದೆ. ಸೊ ಇಟ್ಸ್ ವೆರಿ ಸಿಂಪಲ್. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಇದು ಆಗ ಎಂಬ ಅರ್ಥ, ಇದು ಅದೇ ಸಮಯದಲ್ಲಿ, ಒಂದೇ ಸಮಯದಲ್ಲಿ ಎಂಬ ಅರ್ಥ ಬರುತ್ತೆ. ತಕ್ಷಣ ಅಂತ ಹೇಳೋಕ್ಕೆ ಆ್ಯಸ್ ಸೂನ್ ಆ್ಯಸ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ನಾ ಎದ್ದ ತಕ್ಷಣ ನಾನು ಹಲ್ಲುಜ್ಜಿದೆ ಅಂತ ಹೇಳ್ಬೋದು. ಆ್ಯಸ್ ಸೂನ್ ಆಸ್ ಐ ವೋಕ್ ಅಪ್ ಐ ಬ್ರಷ್ ಮೈ ಟೀತ್. ಇಲ್ಲಿ ಆ್ಯಸ್ ಸೂನ್ ಆಸ್ ಜಾಗದಲ್ಲಿ ಒನ್ಸಿಗೆ 2 ಅರ್ಥ ಇದೆ. ಕಂಜಂಕ್ಷನ್ ಆಗಿ ಒನ್ಸು ಬಂದರೆ ತಕ್ಷಣ ಎಂಬ ಅರ್ಥ ಬರುತ್ತೆ. ಒನ್ಸ್ ಐ ವೋಕ್ ಅಪ್ ಐ ಬ್ರಷ್ ಮೈ ಟೀತ್, ನಾನು ಎದ್ದ ತಕ್ಷಣ ನಾನು ಹಲ್ಲು ತೊಳೆದೆ. ಇಲ್ಲಿ ಕೆಲವೊಂದು ಕನ್ನಡ ಮೀನಿಂಗ್ ಮಿಸ್ಟೇಕ್ ಬಂದಿದೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇದೇ ಥರ ಎಕ್ಸಾಂಪಲ್ಸ್ ನಿಮ್ಗೆ ಎಷ್ಟು ಬೇಕಾದರೂ ಮಾಡೋಕ್ಕಾಗತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ನಾನು ಒಂದು ಟಾಸ್ಕ್ ನಿಮಗೆ ಕೊಡ್ತಾ ಇದ್ದೀನಿ. ಈ ಒಂದು ಆ್ಯಸ್ ಸೂನ್ ಆಸ್ ಎಂಬ ಪದವನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕು, ಯಾವುದಾದ್ರೂ ಒಂದು ಎಕ್ಸಾಂಪಲ್ ನನಗೆ ಕಮೆಂಟಲ್ಲಿ ತಿಳಿಸಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಆಲ್ ದ ಬೆಸ್ಟ್.